ನಮಸ್ಕಾರ ಎಲ್ಲರಿಗೂ ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಟನ್ ಏನೂ ಇಲ್ಲಾಂದ್ರೂ ಪರವಾಗಿಲ್ಲ 2 ಹೊಸ ರೆಸ್ಟೋರೆಂಟ್ ಸ್ಟೈಲ್ನ ಮೊಟ್ಟೆ ಗ್ರೇವಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಎರಡು ಕೂಡ ತುಂಬಾ ಅದ್ಭುತವಾಗಿರುತ್ತೆ, ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬೋದು. ಅದು ಯಾವ್ಯಾವುದು ಅಂದರೆ, ಒಂದು ಹೈದ್ರಾಬಾದಿ ಮೊಟ್ಟೆ ಗ್ರೇವಿ, ಇನ್ನೊಂದು ರೆಸ್ಟೋರೆಂಟ್ ಸ್ಟೈಲ್ನ ರೆಡ್ ಕಲರ್ ಮೊಟ್ಟೆ ಗ್ರೇವಿ. ಎರಡು ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ರೆಡ್ ಕಲರ್ ಮೊಟ್ಟೆ ಗ್ರೇವಿಯನ್ನು 100% ಢಾಬಾಗಳಲ್ಲಿ ಯಾವ ರೀತಿಯಾಗಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು, ಕೇವಲ 20 ನಿಮಿಷದ ಕೆಲಸ. ಬನ್ನಿ ಹೇಗೆ ಮಾಡೋದಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವೀಗ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ಒಂದು ಮಿಕ್ಸರ್ ಜಾರ್ ತಗೊಳ್ಳಿ, ಒಂದು ಮಸಾಲ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಒಂದು ಟೊಮ್ಯಾಟೋನ ನಾನು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ. 2 ಚಮಚ ಗೋಡಂಬಿ, 2 ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಾಗೆಯೇ 1/4 ಕಪ್ನಷ್ಟು ಪುದೀನ ಸೊಪ್ಪು, ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಮಾಡಿ ಇಟ್ಕೊಂಡಿರೋಂಥ ಮಸಾಲ ಪೇಸ್ಟ್ ಈ ರೀತಿಯಾಗಿದ್ದರೆ ಸಾಕು. ಈ ಮಸಾಲ ಪೇಸ್ಟ್ನ ಇದೇ ಮಿಕ್ಸರ್ ಜಾರ್ನಲ್ಲಿ ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೀನಿ, ಆಮೇಲೆ ಗ್ರೇವಿಗೆ ಹಾಕೊಳ್ತೀನಿ. ಈಗ ಮೊಟ್ಟೆ ಗ್ರೇವಿ ಮಾಡೋದಕ್ಕೆ ಒಂದು ಕಡಾಯಿ ತಗೊಳ್ಳೋಣ. ಈ ಕಡಾಯಿಗೆ ನಾನೀಗ 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ. ಜೀರಿಗೆ ಕೂಡ ಚಟಪಟ ಅಂದಮೇಲೆ 2 ಮೀಡಿಯಂ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಹಾಕೊಳ್ಬೇಕು. ಈರುಳ್ಳಿಯನ್ನು ನಾನು ಮಸಾಲೆ ರುಬ್ಕೊಳ್ಳುವಾಗ ಹಾಕೊಂಡಿಲ್ಲ, ಇವಾಗಲೇ ಹಾಕೊಳ್ತಾ ಇರೋದು. ಸಣ್ಣದಾಗಿ ಕತ್ತರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿಯನ್ನು ನಾವೀಗ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಟೈಮ್ ತಗೊಂಡು ಆರಾಮವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಇದಕ್ಕೆ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಮಾಡ್ಕೊಂಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಂತೂ ಕುಟ್ಟಿ ಮಾಡ್ಕೊಂಡಿದ್ದೀನಿ, ತುಂಬ ಒಳ್ಳೆ ಸುವಾಸನೆ ಬರ್ತಾ ಇದೆ. ಇದನ್ನು ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ 1/4 ಚಮಚ ಅರಿಶಿನ, 1 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕ ಹಾಗೆ 1 ಚಮಚ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ. ಈ ಎಲ್ಲ ಮಸಾಲ ಪುಡಿಗಳನ್ನ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳುವಾಗ ಮಸಾಲ ಪುಡಿಗಳೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಡ್ರೈ ಅನಿಸುತ್ತೆ. ಆಗ ನೀವು ಒಂದು 2 ಚಮಚದಷ್ಟು ನೀರನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಾವು ಮಸಾಲೆ ಪುಡಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳುವಾಗ ಅದು ಯಾವುದೇ ಕಾರಣಕ್ಕೂ ಹೊತ್ತೋದಿಲ್ಲ. ಇದನ್ನು ಫ್ರೈ ಮಾಡುವಾಗ ಈ ರೀತಿಯಾಗಿ ಮೇಲೆ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆದರೆ ಎಲ್ಲ ಮಸಾಲೆ ಪುಡಿಗಳು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಆಗ ನಾವು ರುಬ್ಬಿ ತೆಗೆದಿಟ್ಕೊಂಡಿರೋಂಥ ಈ ಮಸಾಲ ಪೇಸ್ಟ್ನ ನಾವು ಹಾಕೊಂಡ್ಬಿಡೋಣ. ಮಿಕ್ಸರ್ ಜಾರ್ನಲ್ಲಿರೋಂಥ ಪೂರ್ತಿ ಮಸಾಲ ಪೇಸ್ಟ್ನ ಹಾಕೊಂಡ್ಬಿಡ್ಬೇಕು. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ 1 ಕಪ್ ನೀರು ಹಾಕ್ಕೊಳ್ತೀನಿ. ಈಗ ರುಬ್ಬಿಟ್ಕೊಂಡಿರೋ ಈ ಮಸಾಲ ಪೇಸ್ಟ್ನ ಈ ಈರುಳ್ಳಿ ಮಸಾಲ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹಾಗೆಯೇ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಸಣ್ಣ ಉರಿಯಲ್ಲಿ. ಮೇಲೆ ಈ ರೀತಿಯಾಗಿ ಎಣ್ಣೆ ಬಿಟ್ಟ ಮೇಲೆ ನಾವು ಇದಕ್ಕೆ 2 ಚಮಚದಷ್ಟು ಮೊಸರನ್ನ ಹಾಕೊಳ್ಬೇಕಾಗುತ್ತೆ. 2 ಚಮಚ ಗಟ್ಟಿ ಮೊಸರು ಹಾಕೊಳ್ಳಿ. ನಾನು ಮೊಸರನ್ನ ಟೀ ಸೋಸೋಂಥ ಸ್ಟ್ರೈನರ್ನಲ್ಲಿ ಹಾಕಿ ಒಂದು 15 ನಿಮಿಷ ತೆಗೆದಿಟ್ಟಿದ್ದೆ. ಎಕ್ಸೆಸ್ ವಾಟರ್ ಎಲ್ಲ ಹೋಗ್ಬಿಟ್ಟಿದೆ, ಗಟ್ಟಿಯಾಗಿರೋ ಮೊಸರು ಸಿಕ್ಕಿದೆ. ಈ ಗಟ್ಟಿಯಾಗಿರೋ ಮೊಸರನ್ನ 2 ಚಮಚ ಹಾಕಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಳ್ಳಿ. 5 ನಿಮಿಷಗಳ ಕಾಲ ಆದಮೇಲೆ ನೋಡಿ ಮೇಲೆ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಗ್ರೇವಿ ಇನ್ನೂ ಕೂಡ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ, ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ಕಪ್ನಷ್ಟು ನಾನು ನೀರನ್ನು ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಮೊಟ್ಟೆ ಎಲ್ಲ ಹಾಕಿ ಬೇಯೋದಕ್ಕೆ ಸ್ವಲ್ಪ ಗ್ರೇವಿಯನ್ನು ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ಕಪ್ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಅದು ಕುದಿಯೋವರೆಗೂ ನಾನು 6 ಮೊಟ್ಟೆಗಳನ್ನ ಬೇಯಿಸಿ ತೆಗೆದಿಟ್ಕೊಂಡಿದ್ದೆ. ಅದನ್ನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಅದನ್ನು ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 2 ಸ್ಲೈಸ್ ಮಾಡಿ ತೆಗೆದಿಟ್ಕೊಳ್ತೀನಿ. 6 ಮೊಟ್ಟೆಗಳನ್ನ ನಾನು ಈ ಗ್ರೇವಿಯಲ್ಲಿ ಹಾಕ್ಕೊಳ್ತಿದ್ದೀನಿ. 5 ನಿಮಿಷದಿಂದ ಚೆನ್ನಾಗಿ ಗ್ರೇವಿ ಕುದೀತಾ ಇದೆ. ಈಗ ಈ ಮೊಟ್ಟೆನೆಲ್ಲ ನಾವು ಒಂದೊಂದೇ ಪೀಸ್ನ ಒಂದ್ರ ಪಕ್ಕ ಹಾಕ್ಕೊಳ್ತಾ ಹೋಗೋಣ. ಈಗ ಮತ್ತೆ ನಿಧಾನವಾಗಿ ಒಂದ್ಸಲ ಮೊಟ್ಟೆ ಜೊತೆಗೆ ಗ್ರೇವಿಯನ್ನು ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ರುಚಿಯಾಗಿರೋವಂಥ ಮೊಟ್ಟೆ ಗ್ರೇವಿ ತಯಾರಾಗಿಬಿಡುತ್ತೆ. ನೋಡಿ ಯಾವ ರೀತಿಯಾಗಿ ಎಣ್ಣೆ ಬಿಟ್ಟಿದೆ ಅಂತ. ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಇದು ಇನ್ನೂ ಗಟ್ಟಿ ಆಗುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ. ಈಗ ಇನ್ನೂ ಕುದೀತಾ ಇದೆ ಅಂತ ಸ್ವಲ್ಪ ತೆಳ್ಳಗೆ ಕಾಣ್ತಿದೆ. ಇದನ್ನು ಆಫ್ ಮಾಡಿ 5 ನಿಮಿಷ ಹಾಗೆ ಬಿಟ್ಟರೆ ತುಂಬಾ ಗಟ್ಟಿಯಾಗಿ ತುಂಬ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಚಪಾತಿ ಇರಲಿ, ರೊಟ್ಟಿ ಇರಲಿ, ಕುಲ್ಚಾ, ನಾನ್, ಪರೋಟ, ಗೀ ರೈಸ್, ಬಿಳಿ ಅನ್ನ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಗ್ರೇವಿ ಗಟ್ಟಿಯಾಗಿದೆ ಅಂತ. ತುಂಬಾ ಅದ್ಭುತವಾದಂತಹ ಗ್ರೇವಿ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಎಷ್ಟು ಸಿಂಪಲ್ ಆಗಿರೋ ವಿಧಾನದಲ್ಲಿ ಮಾಡ್ಕೊಳ್ಬೋದಲ್ವಾ. ನಾನು ತೋರಿಸಿರೋಂಥ ಈ ವಿಧಾನದಲ್ಲಿ ನೀವು ಮೊಟ್ಟೆ ಗ್ರೇವಿಯನ್ನು ಟ್ರೈ ಮಾಡಿದ್ರೆ ವಾರಕ್ಕೊಮ್ಮೆ ನೀವು ಇದೇ ಮೊಟ್ಟೆ ಗ್ರೇವಿಯನ್ನು ಟ್ರೈ ಮಾಡೋದಂತೂ ಖಂಡಿತ. ಅಷ್ಟು ಇಷ್ಟ ಆಗುತ್ತೆ ಎಲ್ಲರಿಗೂ.
ಈಗ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋವಂಥ ಎರಡನೇ ರೆಸಿಪಿ ಯಾವುದಂದರೆ ಹೈದ್ರಾಬಾದಿ ಸ್ಟೈಲ್ ಮೊಟ್ಟೆ ಗ್ರೇವಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. 100% ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ಮಾಡ್ಕೊಳ್ಬೋದು. ಇದು ಕೂಡ ಒಂದ್ಸಲ ಮಾಡಿಬಿಟ್ರೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಈ ಹೈದರಾಬಾದಿ ಮೊಟ್ಟೆ ಕರಿ ರೊಟ್ಟಿ, ಚಪಾತಿ, ಅನ್ನದ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಬೇಕು ಅಂದ್ರೆ ಪೂರ್ತಿ ವಿಡಿಯೋನ ಖಂಡಿತವಾಗ್ಲೂ ನೋಡಬೇಕು. ಬನ್ನಿ ಈಗ ಶುರು ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ಮೊಟ್ಟೆ ಕರಿ ಮಾಡೋದಕ್ಕೆ ಒಂದು ಮಸಾಲಾ ಪೇಸ್ಟ್ ಬೇಕು. ಹಾಗಾಗಿ ಒಂದು ಮಿಕ್ಸರ್ ಜಾರ್ಗೆ 2 ಹಸಿ ಈರುಳ್ಳಿಯನ್ನ ಸ್ಲೈಸ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನ ಫ್ರೈ ಏನು ಮಾಡಿಲ್ಲ, ಕಟ್ ಮಾಡಿ ಹಾಗೆ ಹಾಕೊಳ್ತಾ ಇದ್ದೀನಿ. 2 ಚಮಚದಷ್ಟು ಬೆಳ್ಳುಳ್ಳಿ, 1 ಚಮಚದಷ್ಟು ಶುಂಠಿ ಬೇಕಾಗುತ್ತೆ. ಮತ್ತೆ ಒಂದು ಖಾರಕ್ಕೆ ತಕ್ಕ ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ, 2 ಚಮಚದಷ್ಟು ಗೋಡಂಬಿಯನ್ನ ಹಾಕೊಂಡಿದ್ದೀನಿ. ಗೋಡಂಬಿ ನೆನೆಸಿರ್ಲಿಲ್ಲ, ಹಾಗೆ ಹಾಕೊಂಡಿದ್ದೀನಿ. 1 ಕಪ್ನಷ್ಟು ಅಂದ್ರೆ ಒಂದು ಕೈ ಹಿಡಿಯಷ್ಟು ನಾವು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೇಕಾಗುತ್ತೆ. ಅರ್ಧ ಕಪ್ನಷ್ಟು ಪುದೀನ ಸೊಪ್ಪನ್ನ ಹಾಕೊಳ್ಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನ ಸೇರಿಸಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ. ನೋಡಿ ಈ ತರ. ಈ ಮಸಾಲಾ ಪೇಸ್ಟ್ನ ನಾನು ಆಮೇಲೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಈ ಮಸಾಲಾ ಪೇಸ್ಟಿಂದ ನೀವು ಗ್ರೇವಿ ಮಾಡ್ಕೊಂಡ್ಬಿಟ್ರಂತೂ ರುಚಿ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ತೆಗೆದಿಟ್ಕೊಳ್ಳೋಣ. ಈಗ ನಾನು ಒಂದು ಕಡಾಯಿಯನ್ನ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನೀಗ 3 ಚಮಚದಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಚಮಚ ಜೀರಿಗೆ, 4 ಲವಂಗ, 2 ಏಲಕ್ಕಿ, 1/4 ಚಮಚದಷ್ಟು ಕಾಳು ಮೆಣಸು, 1 ತುಂಡು ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನ ಎಣ್ಣೆಯಲ್ಲಿ ಒಂದು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಒಳ್ಳೆ ಘಮ ಬರುತ್ತೆ. ಇದ್ರ ಜೊತೆಗೆ ಕರಿಬೇವು ಕೂಡ 1 ಕಡ್ಡಿಯಷ್ಟು ಕರಿಬೇವು ಹಾಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಒಳ್ಳೆ ಸುವಾಸನೆಯನ್ನ ಮತ್ತೆ ಫ್ಲೇವರ್ನ ಕೊಡುತ್ತೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾವು ಮಸಾಲಾ ಪೇಸ್ಟ್ನ ಹಾಕೊಳ್ಳೋಣ. ಈರುಳ್ಳಿ, ಟೊಮ್ಯಾಟೊ ಏನು ಹಾಕೊಳ್ಳೋದು ಬೇಡ. ಈಗ ಡೈರೆಕ್ಟಾಗಿ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲಾ ಪೇಸ್ಟ್ನ ಪೂರ್ತಿಯಾಗಿ ಹಾಕೊಂಡ್ಬಿಡ್ಬೇಕು. ಈಗ ಈ ಮಸಾಲಾ ಪೇಸ್ಟ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಏನಿಲ್ಲ ಅಂದರೂ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಫ್ಲೇಮ್ನ ಬೇಕಾದರೆ ಪೂರ್ತಿಯಾಗಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಮಸಾಲಾ ಪೇಸ್ಟ್ನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವಲ್ಲ, ಹೈದರಾಬಾದಿ ಕರಿ ಅಷ್ಟು ಚೆನ್ನಾಗಾಗುತ್ತೆ. ಯಾಕೆಂದರೆ ನಾವು ಹಸಿ ಈರುಳ್ಳಿ ಹಾಕಿರೋದ್ರಿಂದ ಮಸಾಲಾ ಪೇಸ್ಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಕೂಡ ಪೂರ್ತಿಯಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ 5 ನಿಮಿಷ ಆಯಿತು. ಈಗ 1/4 ಚಮಚದಷ್ಟು ಅರಿಶಿನ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಹಾಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಮತ್ತು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕೊಳ್ತಿದ್ದೀನಿ. ನಾನು 1 ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಚಮಚದಷ್ಟು ನಾನು ಚಿಕನ್ ಮಸಾಲ ಪುಡಿಯನ್ನು ಹಾಕೊಳ್ತಿದ್ದೀನಿ. ಚಿಕನ್ ಮಸಾಲ ಪುಡಿ ಇಲ್ಲಾಂದರೆ ಗರಂ ಮಸಾಲ ಪುಡಿ ಹಾಕೊಳ್ಳಿ, ಅದು ಕೂಡ ನಡೆಯುತ್ತೆ. ಈ ಮಸಾಲ ಪುಡಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ಮಸಾಲ ಪುಡಿಯನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾಗ ಈ ಪೇಸ್ಟ್ ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಆವಾಗ ಬೇಕಾದರೆ ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಬೋದು. ಡ್ರೈ ಆಗಿಲ್ಲ ಅಂದರೆ ಹಾಗೆಯೇ 2-3 ಚಮಚದಷ್ಟು ಮೊಸರನ್ನ ಇದರಲ್ಲೇ ಹಾಕೊಂಡ್ಬಿಡೋಣ. ಮೊಸರು ತುಂಬಾ ಮುಖ್ಯ. ಇದು ಕೂಡ ತುಂಬ ಒಳ್ಳೆ ಕ್ರೀಮಿ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ. ನಾನು ಒಂದು 3 ಚಮಚದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಆದಷ್ಟು ಹುಳಿ ಇಲ್ದಲೇ ಇರೋವಂಥ ಮೊಸರನ್ನ ಹಾಕೊಳ್ಳಿ. ಫ್ರೆಶ್ ಆಗಿರೋವಂಥ ಮೊಸರು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮೊಸರನ್ನ ಪೂರ್ತಿ ಗ್ರೇವಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ನಾವೀಗ ನೀರನ್ನು ಹಾಕ್ಕೊಳ್ಬೋದು. ಆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ರೇವಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು 10 ನಿಮಿಷ. ಹಾಗಾಗಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕಿದ್ಮೇಲೆ ಗ್ರೇವಿ ಜೊತೆಗೆ ನೀರನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ರೇವಿಯ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ಗಟ್ಟಿ ಇದೆ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ನೀರು ಹಾಕ್ಕೊಳ್ಬೋದು. ಸರಿಯಾಗಿದ್ದರೆ ಈಗ ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ಈ ಗ್ರೇವಿ ಬೇಯೋವರೆಗೂ ನಾನು 6 ಮೊಟ್ಟೆಗಳನ್ನ ಬೇಯಿಸ್ಕೊಂಡಿದ್ದೀನಿ. ಈ ಮೊಟ್ಟೆಗಳಿಗೆ ನೋಡಿ ಈ ಥರ ಕಟ್ಸ್ ಮಾಡಬೇಕಾಗುತ್ತೆ. ಈ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮೊಟ್ಟೆ ಒಳಗಡೆ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಗ್ರೇವಿಯಲ್ಲಿ. ಈ ಮೊಟ್ಟೆ ಗ್ರೇವಿ ಒಳಗೆ ಹಾಕಿದಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ. ಹಾಗಾಗಿ ಒಂದು ಚಿಕ್ಕ ಪ್ಯಾನ್ಗೆ 1 ಚಮಚದಷ್ಟು ಬೆಣ್ಣೆ ಹಾಕ್ಕೊಳ್ತಿದ್ದೀನಿ. ಬೆಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಕೊಳ್ಳಿ, ತುಪ್ಪನೂ ಬೇಡ ಅಂದರೆ ಎಣ್ಣೆನೇ ಹಾಕ್ಕೊಳ್ಳಿ. 1 ಚಮಚ ಹಾಕ್ಕೊಂಡ್ರೆ ಸಾಕು. ಈಗ ಬೆಣ್ಣೆ ಕರಗಿದ ಮೇಲೆ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕಟ್ ಮಾಡ್ಕೊಂಡಿರೋವಂಥ ಮೊಟ್ಟೆಗಳು. ಈಗ ಇದಕ್ಕೆ 1/4 ಚಮಚದಷ್ಟು ಅಂದರೆ 1 ಚಿಟಿಕೆಯಷ್ಟು ಅರಿಶಿನವನ್ನು ಹಾಕೊಳ್ಳೋಣ. 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕೂಡ ಹಾಕೊಳ್ಳೋಣ. ಹಾಗೆ 1/4 ಚಮಚದಷ್ಟು ಉಪ್ಪನ್ನ ಕೂಡ ಹಾಕೊಳ್ಳೋಣ. ತುಂಬ ಜಾಸ್ತಿ ಬೇಡ, ಯಾಕೆಂದರೆ ಆಲ್ರೆಡಿ ಗ್ರೇವಿಯಲ್ಲೂ ಉಪ್ಪು ಹಾಕಿರೋದ್ರಿಂದ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಇದರಲ್ಲಿ ನಾವು ಚೆನ್ನಾಗಿ ಬೆಣ್ಣೆಯಲ್ಲಿ ಉಪ್ಪು ಮತ್ತು ಮೆಣಸಿನ ಪುಡಿ, ಅರಿಶಿನ ಪುಡಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1/4 ಚಮಚ ಚಿಕನ್ ಮಸಾಲ ಪುಡಿ ಕೂಡ ಹಾಕೊಳ್ಳಿ, ಚೆನ್ನಾಗಿರುತ್ತೆ. 2 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ನಾವು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮೇಲೆಲ್ಲ ಸ್ವಲ್ಪ ಕಲೆ ಆದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಫ್ರೈ ಮಾಡಿರೋವಂಥ ಮೊಟ್ಟೆಯನ್ನು ಹೀಗೆ ತೆಗೆದಿಟ್ಕೊಳ್ಳೋಣ ಪ್ಯಾನ್ನಲ್ಲಿ.
ಈಗ 10 ನಿಮಿಷದಿಂದ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಈಗ ಗ್ರೇವಿ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ಮೊಟ್ಟೆಯನ್ನು ಹಾಕ್ಕೊಳ್ಳೋಣ. ಒಂದ್ಸಲ ಗ್ರೇವಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ ತಾನೇ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಆ ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪ್ಯಾನ್ನಲ್ಲಿ ಬೆಣ್ಣೆ ಮಸಾಲೆ ಎಲ್ಲ ಅಂಟ್ಕೊಂಡಿದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸ್ಬಿಟ್ಟು ನಾನು ಈ ಪ್ಯಾನ್ನಲ್ಲಿ ಹಾಕ್ಕೊಳ್ತೀನಿ. ಆಮೇಲೆ ಈಗ 1 ಚಮಚದಷ್ಟು ಕಸೂರಿ ಮೆಥಿ ಹಾಕ್ಕೊಳ್ತಿದ್ದೀನಿ. ಇದಂತೂ ತುಂಬ ಒಳ್ಳೆ ರುಚಿ ಕೊಡುತ್ತೆ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನಡೆಯುತ್ತೆ. ಈ ಹೈದರಾಬಾದಿ ಎಗ್ ಕರಿ ಸ್ವಲ್ಪ ಕ್ರೀಮಿ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ 1-2 ಸ್ಪೂನ್ ಹಾಕ್ಕೊಳ್ಳಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಮನೆಯಲ್ಲೇ ಹಾಲಿನ ಕೆನೆ ಬಂದಿರುತ್ತಲ್ಲ, ಆ ಕೆನೆಗೆ 1 ಚಮಚ ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಹಾಕ್ಕೊಳ್ಳಿ. ನಾನು ಕೂಡ ಹಾಗೆ ಮಾಡ್ಕೊಳ್ತಿದ್ದೀನಿ. 2 ಚಮಚ ಹಾಲಿನ ಕೆನೆಗೆ 1 ಚಮಚ ಹಾಲನ್ನ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ಫ್ರೆಶ್ ಕ್ರೀಮ್ನ ಟೇಸ್ಟೇ ಕೊಡುತ್ತೆ. ಅದೇ ಥರ ಪ್ಯಾನ್ಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಸಿ ಹಾಕ್ಕೊಂಡಿದ್ದೀನಿ. ಈಗ ಪರ್ಫೆಕ್ಟ್ ಆಗಿರೋವಂಥ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವು ಕೂಡ ನೋಡಿಕೊಂಡು ನೀರನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಈಗ ಎಲ್ಲವನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ರೀಮ್ ಕೂಡ ಹಾಕಾಯಿತು, ಅಂದರೆ ಹಾಲಿನ ಕೆನೆಯನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ಒಳ್ಳೆ ಕ್ರೀಮಿ ಟೇಸ್ಟ್ ಬರುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಈಗ ಪೂರ್ತಿಯಾಗಿ 5 ನಿಮಿಷಗಳ ಕಾಲ ಆಯಿತು. ಹೈದರಾಬಾದಿ ಎಗ್ ಕರಿ ರೆಡಿಯಾಗಿದೆ. ತುಂಬ ಒಳ್ಳೆ ಸುವಾಸನೆ ಕೂಡ ಬರ್ತಿದೆ. ಗ್ರೇವಿಯ ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟಾಗಿ ಆಗಿದೆ. ಈಗ ಕೊನೆಯಲ್ಲಿ ಬೇಕಿದ್ರೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಲಿಡ್ನ ಕ್ಲೋಸ್ ಮಾಡಿ 5 ನಿಮಿಷ ಬಿಟ್ಬಿಟ್ರೆ ನೀವೇ ನೋಡ್ಬೋದು ಗ್ರೇವಿ ಎಷ್ಟು ಗಟ್ಟಿಯಾಗುತ್ತೆ ಅಂತ. ನೋಡಿ ಈಗ ಗ್ರೇವಿ ಸ್ವಲ್ಪ ತಣ್ಣಗಾಗಿದೆ. ನೋಡಿ ಗ್ರೇವಿಯ ಕನ್ಸಿಸ್ಟೆನ್ಸಿ ಇನ್ನೂ ಗಟ್ಟಿಯಾಗಿದೆ. ಇದನ್ನು ನೀವು ಚಪಾತಿ, ರೊಟ್ಟಿ, ಕುಲ್ಚಾ, ನಾನ್, ಪರೋಟ ಅಥವಾ ಬಿಸಿ ಬಿಸಿ ಅನ್ನ, ಗೀ ರೈಸ್ ಯಾವುದ್ರ ಜೊತೆಗೆ ಬೇಕಾದರೂ ಟ್ರೈ ಮಾಡ್ಬೋದು. ತುಂಬ ಅದ್ಭುತವಾಗಿರುತ್ತೆ. ಹೈದರಾಬಾದಿ ಸ್ಪೆಷಲ್ ಕರಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಪೂರ್ತಿ ಪಾತ್ರೆ ಖಾಲಿ ಆಗಿಬಿಡುತ್ತೆ. ಎಲ್ಲರೂ ಬೆರಳು ಚೀಪ್ಕೊಂಡು ತಿನ್ನೋದಂತೂ ಗ್ಯಾರಂಟಿ. ನಿಮ್ಗೆಲ್ಲರಿಗೂ ಇವತ್ತಿನ ಈ ಸ್ಪೆಷಲ್ ಹೈದರಾಬಾದಿ ಮೊಟ್ಟೆ ಕರಿ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಹೊಸ ವೀಡಿಯೋಸ್ಗಳನ್ನ ನೀವು ನೋಡ್ಕೊಳ್ಬೋದು. ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚೆ ನಿಮಗೆ ಬರಬೇಕು ಅಂದರೆ ಖಂಡಿತವಾಗ್ಲೂ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನು ಕೂಡ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಗಳೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.